ಕಾಲೇನಾದರೂ ಊತ ಇತ್ತಂದರೆ 1 ಲೀಟರ್ಗೆ ಮೇಲೆ ನೀರು ಕುಡಿಬಾರ್ದು. ಇದು ಏನು ಉಪ್ಪು ನಾನು ಹೇಳಿದ 1 ಊಟಕ್ಕೆ 1 ಗ್ರಾಮ್ ಉಪ್ಪು ತಿನ್ನಬೇಕು, ಹಾಕ್ಕೊಡ್ಬೇಕು. ಓಕೆ. ಆಮೇಲೆ 25% ಮೇಲೆ ಸೀರಿಯಲ್ಸು ಏಕದಳ ಧಾನ್ಯ ತಿನ್ನಬಾರ್ದು. ಏಕದಳ ಧಾನ್ಯಗಳಂದ್ರೆ ಏನು? ಇದು ಏನೋ ಗೋಧಿ, ಅಕ್ಕಿ, ರಾಗಿ, ಜೋಳ ಇವೆಲ್ಲ ತಿನ್ನಬಾರ್ದು. ಅದು ಕಿಡ್ನಿ ಪೇಷಂಟು ರಾಗಿ ಮತ್ತು ಸಿರಿಧಾನ್ಯಗಳು ತಿನ್ನಬಾರ್ದು, ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ. ಆಮೇಲೆ ಜ್ಯೂಸಸ್ಸು ನಲ್ಲಿ ಫ್ರೆಶ್ ಜ್ಯೂಸ್ ಕುಡಿಬೇಕು. ಕಿಡ್ನಿ ಪೇಷಂಟ್ ಕುಡಿಬಾರ್ದು, ಅದರಿಂದ ಪೊಟ್ಯಾಷಿಯಂ ಜಾಸ್ತಿ ಆಗುತ್ತೆ. ಆಮೇಲೆ ಹಣ್ಣುಗಳು ತಿನ್ನಬೇಕು. ಕಿಡ್ನಿ ಪೇಷಂಟ್ ಬಾಳೆಹಣ್ಣು ತಿನ್ನಬಾರ್ದು. ಆಮೇಲೆ ಇದು ಮಟನ್ನು ಅವೆಲ್ಲ ಅವಾಯ್ಡ್ ಮಾಡಬೇಕು. ಚಿಕನ್ನು ವಿತೌಟ್ ಸ್ಕಿನ್ ತಿನ್ನಬೇಕು. ಫಿಶ್ ಅಮೃತ, ಸೊ ಅದನ್ನು ಇದು ಮಾಡ್ಕೊಳ್ಬೇಕು. ಆಮೇಲೆ ಈ ಬೇಕ್ರಿ ಪ್ರಾಡಕ್ಟ್ಸ್ ತಿನ್ನಬಾರ್ದು. ಬಿಸ್ಕೆಟ್ ಆಗಲಿ ಅಥವಾ ಬ್ರೆಡ್ ಆಗಲಿ ಬನ್ ಆಗಲಿ ಇವೆಲ್ಲದನ್ನ ಇದು ಮಾಡಬೇಕು. ಸೊ ಇದು ಮೈಂಡ್ ಸೆಟ್ ಇರಬೇಕು, ಎಲ್ಲ ಮನೆಯಲ್ಲಿ ಮಾಡಿರೋದನ್ನೇ ಇದು ಮಾಡಬೇಕು. ಆಮೇಲೆ ಊಟದಲ್ಲಿ 60% ಮೇಲೆ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ತಿನ್ನಬೇಕು. ಅದು ಮೈಂಡಲ್ಲಿ ಇಟ್ಕೊಬೇಕು. ಕಾಳುಗಳು ಜಾಸ್ತಿ ತಿನ್ನಬೇಕು. ಸೊ ನಾನ್ ವೆಜಿಟೇರಿಯನ್ಸ್ 15% ಮೇಲೆ ತಿನ್ನಬಾರ್ದು. ಯಾವುದು ಚಿಕನ್ನು, ಫಿಶ್ ತಿನ್ಬೋದು, ಬಟ್ ಅದು ಅನ್ನೆಸರಿ ತಿನ್ನಬಾರ್ದು. ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು. ಸೊ ವೆಜಿಟೇರಿಯನ್ಸು ಸೊಪ್ಪಿನ ಪಲ್ಯ, ತರಕಾರಿ, ಮಶ್ರೂಮ್ ತಿನ್ನೋರು ಮಶ್ರೂಮ್ ತಿನ್ಬೋದು. ಕಾಳುಗಳಲ್ಲೂ ಪ್ರೋಟೀನ್ ಇದೆ, ಅಪ್ ಟು 16% ಇದೆ. ಕೆಲವರಲ್ಲಿ ಈವನ್ ಇದು ಯಾವುದು ಕೆಲವು ಬೇಳೆಗಳಲ್ಲಿ ಇವನ್ 20% ಮೇಲೇನೂ ಇದೆ. ಬಟ್ ಏನು ಅಂತಂದರೆ ಮಾಡೋ ರೀತಿ ಇಂಪಾರ್ಟೆಂಟು. ಬಾಯ್ಲ್ ಮಾಡಬೇಕು, ನೀರು ತೆಗಿಬೇಕು. ಅದರಲ್ಲೇನು ಪೊಟ್ಯಾಷಿಯಂ ಏನೇನಿತ್ತು ಅಂತಂದ್ರೆ. ಸೊ ಮತ್ತೆ ಏನು, ಬಾಳೆದಿನ ರಸ 2 ಸರಿ ತಗೊಳ್ಬೇಕು. ಅದನ್ನು ಕಿಡ್ನಿ ಪೇಷಂಟು 50 ml ಅಷ್ಟೇ ತಗೊಳ್ಬೇಕು. ಬೇರೆಯವರು 2 ಸರಿ ತಗೊಳ್ಬೇಕು, ಒಂದು 150ರಿಂದ 200 ml. ಊತ ಇರೋರು ಅರ್ಧ ಗ್ಲಾಸ್ ಅಷ್ಟೇ. ಹಸಿ ತರಕಾರಿ ಜ್ಯೂಸು 2 ಗ್ಲಾಸ್ ತಗೊಳ್ಬೇಕು. ಸೊ ಈ ಕ್ವಶನ್ ಬರುತ್ತೆ, ಯಾವ ತೊಗೊಳ್ಬೇಕಾಗುತ್ತೆ ಹಸಿ ತರಕಾರಿ ಜ್ಯೂಸು? ಮಧ್ಯಾಹ್ನ ಲಂಚ್ಗೆ, ಸೊ ಈವ್ನಿಂಗು ಡಿನ್ನರ್ಗೆ. ಅದರಲ್ಲಿ ಕೋಲ್ಡ್ ಇತ್ತು ಅಂದರೆ ಜ್ಯೂಸ್ ಮಾಡಿಬಿಟ್ಟು ಅದನ್ನು ಹಾಟ್ ವಾಟರ್ಲಿ ಇಟ್ಬಿಟ್ರೆ ವಾರ್ಮ್ ಆಗುತ್ತೆ, ಅವ ತೊಗೊಳ್ಬೇಕು. ಬಾಳೆದಿನ ರಸನೂ ಅಷ್ಟೇ. ಸೊ ಇವನ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು 1-2 ದಿನ ತೊಗೊಂಡ್ರೆ ಏನೂ ಆಗಲ್ಲ. ಬಾಳೆದಿನ ರಸ ಕಲರು ಒಂಥರ ಬ್ಲ್ಯಾಕಿಶ್ ಕಲರ್ ಆಗ್ತೈತೆ, ಏನೂ ತೊಂದರೆ ಇಲ್ಲ. ಆಮೇಲೆ 2 ಸರಿ ಅಗಸೆ ಮಜ್ಜಿಗೆ ತೊಗೊಳ್ಬೇಕು. ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ನಲ್ಲಿ, ಇನ್ನೊಂದು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ. ಬಾಳೆದಿನ ರಸ ಬೆಳಗ್ಗೆ ವಾಕಿಂಗ್ ಮಾಡ್ಕೊಂಡು ಬಂದು ತೊಗೊಂಡ್ರೆ ಆಯಿತು, ಬಿಫೋರ್ ಬಾತ್. ಈವ್ನಿಂಗು ಸ್ನ್ಯಾಕ್ಸು ಅಗಸೆ ಮಜ್ಜಿಗೆ ತೊಗೊಂಡ್ರೆ ಆಯಿತು. ಈಗ ಕ್ವಶನ್ ಬರುತ್ತೆ, ಏನು ಬಾಳೆದಿಂಡು ಮತ್ತು ಹಸಿ ತರಕಾರಿ ಜ್ಯೂಸು ಮಹತ್ವ, ಬೆಳ್ಳುಳ್ಳಿ ಶುಂಠಿ ಮಹತ್ವ? ಯಾಕಂದರೆ ಇವತ್ತು ಫುಡ್ ಈಸ್ ಮೆಡಿಸನ್, ಅದರದ್ದೇ ನಾವು ಡಿಸ್ಕಷನ್ ಮಾಡ್ತಿರೋದು. ಪ್ರೀಬಯೋಟಿಕ್ಸ್ ಏನು ಅಂದರೆ ನಮ್ಮ ಹೊಟ್ಟೆಯಲ್ಲಿರೋ ಉಪಯುಕ್ತ ಜೀವಾಣುಗಳ ಆಹಾರ. ಅವಕ್ಕೆ ಉಪಯುಕ್ತ ಜೀವಾಣುಗಳು ಗೊತ್ತು, ಯಾವ ಎನ್ಸೈಮ್ಸ್ ಉತ್ಪತ್ತಿ ಮಾಡ್ತು ಅಂದರೆ ಯಾವ ನ್ಯೂಟ್ರಿಯೆಂಟ್ಸನ್ನು ಸಪ್ರೇಟ್ ಮಾಡುತ್ತೆ, ಯಾವ ರೀತಿ ಅದನ್ನು ನರಿಶ್ ಮಾಡುತ್ತೆ, ಯಾವ ಆರ್ಗನ್ಸ್ಗಂತ. ಅದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅದೇ ಲ್ಯಾಕಿಂಗ್ ಇರೋದು. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಪ್ರೀಬಯೋಟಿಕ್ಸ್ ಅಂತೀವಿ ಆ ಆಹಾರನ. ಪ್ರೋಬಯೋಟಿಕ್ಸ್ ಅಂದರೆ ನಮ್ಮ ಹೊಟ್ಟೆಲಿರೋ ಒಂದು ಜೀವಾಣುಗಳನ್ನು ಮತ್ತೆ ಇಂಪ್ರೂವ್ ಮಾಡಬೇಕಂತ. ಅದು ಮೊಸರು. ಈಗೆಲ್ಲ ಪ್ರೋಬಯೋಟಿಕ್ ಮೊಸರುಗಳು ಬಂದ್ಬಿಟ್ಟಿವೆ, ಡಿಫ್ರೆಂಟ್ ಲ್ಯಾಕ್ಟೋಬ್ಯಾಸಿಲಸ್ ಇದು. ಅವು ನಾವು ತಗೊಂಡಾಗ ಆ ಗಟ್ ಮೈಕ್ರೋಬ್ಸು, ಹೊಟ್ಟೆಲಿ ಮೈಕ್ರೋಬ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ಬಾಳೆದಿನ ರಸ ಏನು ಮಹತ್ವ? ಯಾಕಂದರೆ ಮಹತ್ವ ಗೊತ್ತಾದಾಗೆ ಅವ್ರಿಗೆ ಇದು. ಅದು ನಮ್ಮ ಇದು ನನ್ನ ಪ್ರಕಾರ ಆ ಬ್ಲಾಕೇಜಸ್ನ ರಿಮೂವ್ ಮಾಡುತ್ತೆ. ಈಗ ಕಿಡ್ನಿ ಸ್ಟೋನ್ ಅಂತವನ್ನೇ ಅದು ಕರಗಿಸುತ್ತೆ. ಗಾಲ್ ಬ್ಲಾಡರ್ಸ್ ಸ್ಲೋ. ಅಫ್ಕೋರ್ಸ್ ನನ್ನ ಮೆಡಿಸಿನ್ ತೊಗೊಂಡ್ರ ಜೊತೆಲಿ ಅದಾಗ್ತದೆ, ಅದು ಬೇರೆ ಪ್ರಶ್ನೆ. ನಾನು ನ್ಯಾಚುರಲ್ ಆಗಿ ಹೇಳ್ತಾ ಇರೋದು. ಅದನ್ನು ಇದು ಮಾಡುತ್ತೆ. ಆಮೇಲೆ ಸರ್ಟನ್
ಇದು ವಿಟಮಿನ್ಸು ಮಿನರಲ್ಸ್ನೆಲ್ಲ ಆ್ಯಡ್ ಮಾಡುತ್ತೆ. ಮತ್ತು ಇದು ಏನು ಹಸಿ ತರಕಾರಿ ಜ್ಯೂಸ್, ಅದು ಆಲ್ಮೋಸ್ಟ್ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಸ್ಟ್ಯಾಟಿನ್ಸ್ ಹಿಂಗೆ ಕೆಲಸ ಮಾಡುತ್ತೆ. ಆಮೇಲೆ ಬ್ಲಡ್ ತಿನ್ನಂಗೆ ಕೆಲಸ ಮಾಡುತ್ತೆ. ನಾನು ಸುಮಾರು ಪೇಷಂಟ್ ಕೊಟ್ಟು ನೋಡಿದ್ದೀನಿ. ನೆಕ್ಸ್ಟ್ ಮಂತನೇ ಅವ್ರದ್ದೆಲ್ಲ ನಾರ್ಮಲ್ ಆಗಿ ಬಂದ್ಬಿಟ್ಟಿರ್ತದೆ. ಈಗ ನೀವು ಪೇಷಂಟ್ ಕರ್ಕೊಂಡ್ಬಂದಿರ್ತೀವಿ, ಏನಾದ್ರು ಕೊಲೆಸ್ಟ್ರಾಲ್, ಅಯ್ಯೋ ಯಾತಕ್ಕೆ ಸುಮ್ಮನೆ ಮೆಡಿಸಿನ್ ತಗೊಳ್ತೀರಿ, ಫಸ್ಟ್ ಇದು ಮಾಡಿ. ನನಗೆ ಕೊಲೆಸ್ಟ್ರಾಲ್ ಇದೆ ಸರ್, ಜಾಸ್ತಿ ಇದೆ. ನಾನೇ ಫಾಲೋ ಮಾಡ್ಬೋದು ಅದು ಮಾಡ್ತಿದ್ರೆ ಒಂದು ತಿಂಗಳಿಗೆ ನಾರ್ಮಲ್ ಆಗ್ತದೆ. ಸ್ವಲ್ಪ ನಾವು ಅದನ್ನ ಇದು ಮಾಡ್ಬೇಕಷ್ಟೇ, ಏನು ಮೈಂಡ್ ಸೆಟ್, ಹೌದು, ಇದನ್ನ ಫಾಲೋ ಮಾಡಲೇಬೇಕು. ಹೌದು. ಸೊ ಆಮೇಲೆ ಅಕ್ಸೆ ಮಜ್ಜಿನಲ್ಲಿ ಲಿಗನೆನ್ಸ್ ಇರುತ್ತೆ, ಅದು ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಒಮೆಗಾ 3 ಒಮೆಗಾ 6 ಇರುತ್ತೆ, ಅದು ಮೆಟಬಲಿಕ್ ಆಕ್ಟಿವಿಟಿ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ಸ್ ಎಲ್ಲದು ಇಂಪ್ರೂವ್ ಮಾಡುತ್ತೆ. ಆಟೋಮೆಟಿಕ್ಲಿ ಎಲ್ಲ ಆರ್ಗನ್ಸ್ನ ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆದರೆ ಇಮ್ಯುನಿ ಸಿಸ್ಟಮ್ ಬರ್ತದೆ. ಸೊ ಅದಕ್ಕೆ ನಾನು ಇಡೋ ಪ್ರಕಾರ ಅದು ಒಂದು ಅಟ್ಲೀಸ್ಟ್ ತಗೊಂಡ್ರೆ ಅಕ್ಸೆ ಮಜ್ಜಿಗೆ ಒಂದು ಗ್ಲಾಸ್, ಹೆಲ್ತಿ ಪರ್ಸನ್ ಲೈಫಲ್ಲಿ ಕ್ಯಾನ್ಸರ್ಗೆ ಅವರು ಪ್ರೂನ್ ಇರೋದಿಲ್ಲ, ಹಾರ್ಟ್ ಅಟ್ಯಾಕ್ ಇರೋದಿಲ್ಲ, ಸ್ಟ್ರೋಕ್ ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ಕರೆಕ್ಟ್ ಸರ್.